ಆಧ್ಯಾತ್ಮಿಕ ಸಾಧನೆ ಮತ್ತು ಆಧುನಿಕ ವಿಜ್ಞಾನ ಇವೆರಡರ ನಡುವೆ ಒಂದು ಸೇತುವೆ ಇದೆ ಎಂಬ ವಿಚಾರವೇ ಕೇಳುಗರಲ್ಲಿ ಸಹಜವಾಗಿ ಒಂದು ದೊಡ್ಡ ಕುತೂಹಲವನ್ನು ಮೂಡಿಸುವಂತಹದ್ದು. ಖಂಡಿತ, ಇದೊಂದು ಅತ್ಯಂತ ಆಸಕ್ತಿದಾಯಕ ವಿಷಯ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸಿರುವ ವಿಷಯ ಕೇವಲ ಕುತೂಹಲಕಾರಿಯಷ್ಟೇ ಅಲ್ಲ. ಇದು ಮಾನವನ ಅಸ್ತಿತ್ವದ ಬಗ್ಗೆ, ಅಂದ್ರೆ ನಮ್ಮ ವಿಕಾಸದ ಬಗ್ಗೆ ಇರುವ ಸಾಮಾನ್ಯ ಗ್ರಹಿಕೆಯನ್ನೇ ಪ್ರಶ್ನಿಸುವಂಥದ್ದು. ಹೌದು, ಪ್ರಾಚೀನ ಮಂತ್ರವೊಂದು ಕೇವಲ ಒಂದು ಧಾರ್ಮಿಕ ಪ್ರಾರ್ಥನೆಯಾಗಿ ಉಳಿಯದೆ ಮಾನವನ ಜೀವಕೋಶಗಳ ಮಟ್ಟದಲ್ಲಿ, ಅಂದ್ರೆ ಅಣುಮಟ್ಟದಲ್ಲಿ ಅಲ್ವಾ, ನಿಖರವಾಗಿ ಅಣುಮಟ್ಟದಲ್ಲಿ ಹೇಗೆ ಭೌತಿಕ ಬದಲಾವಣೆ ತರಬಲ್ಲದು ಎಂಬ ಒಂದು ಅಚ್ಚರಿಯವಾದದ ಕುರಿತು ನಾವು ಇಂದು ಚರ್ಚಿಸಲಿದ್ದೇವೆ. ಆಧುನಿಕ ಜನಾಂಗಕ್ಕೆ ಯಾವುದೇ ಆಧ್ಯಾತ್ಮಿಕ ವಿಚಾರವನ್ನು ಹೇಳಿದ್ರೂ ಅದನ್ನು ಕೇವಲ ನಂಬಿಕೆಯ ಆಧಾರದ ಮೇಲೆ ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟವೇ ಸರಿ. ನಿಜ. ಪ್ರಸ್ತುತ ತಲೆಮಾರಿಗೆ ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ತಳಹದಿ ಬೇಕಾಗುತ್ತದೆ. ವೈಜ್ಞಾನಿಕ ನೆಲೆಯಲ್ಲಿ ವಿವರಿಸಿದಾಗ ಮಾತ್ರ ಪ್ರಾಚೀನ ಜ್ಞಾನವು ಹೆಚ್ಚು ಸ್ವೀಕಾರಾರ್ಹವಾಗುತ್ತದೆ. ಇಂದಿನ ನಮ್ಮ ಈ ಅಧ್ಯಯನವು ನಿಖರವಾಗಿ ಇದೇ ಪ್ರಯತ್ನವನ್ನು ಮಾಡುತ್ತದೆ. ಗಾಯತ್ರಿ ಮಂತ್ರವನ್ನು ಒಂದು ಉನ್ನತ ಮಟ್ಟದ ಜೈವಿಕ ತಂತ್ರಜ್ಞಾನವಾಗಿ ಹೇಗೆ ವಿಶ್ಲೇಷಣೆಯಾಗಿದೆ ಅನ್ನೋದನ್ನು ನಾವು ನೋಡಲಿದ್ದೇವೆ. ಮತ್ತು ಅದು ನಮ್ಮ ಜೀವಕೋಶಗಳಲ್ಲಿನ ಆನುವಂಶಿಕ ದ್ರವ್ಯವನ್ನು ಹೇಗೆ ಮಾರ್ಪಡಿಸುತ್ತದೆ ಎಂಬ ವಾದವನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಇಂದಿನ ಮುಖ್ಯ ಉದ್ದೇಶವಾಗಿದೆ. ಈ ಸಂಪೂರ್ಣ ವಿಶ್ಲೇಷಣೆಗೆ ನಾವು ಗಾಯತ್ರಿ ಚೈತನ್ಯದ 13ನೇ ಅಧ್ಯಾಯ ಡಿಎನ್ಎ ಹಾಗೂ ನವೀನ ಸೃಷ್ಟಿ ಎಂಬ ಭಾಗವನ್ನು ಆಧರಿಸಿದ್ದೇವೆ. ಜೊತೆಗೆ ಸೌ ಅನಿತಾ ಅರವಿಂದ್ ಸರಫ್ ಅವರ ಅತ್ಯಮೂಲ್ಯವಾದ ಒಳನೋಟಗಳನ್ನು ಕೂಡ ನಾವಿಲ್ಲಿ ಅಳವಡಿಸಿಕೊಂಡಿದ್ದೇವೆ. ಗಾಯತ್ರಿ ಚೈತನ್ಯವು ಒದಗಿಸುವ ಈ ಮಾಹಿತಿಯು ವಿಜ್ಞಾನ ಮತ್ತು ಪ್ರಾಚೀನ ಜ್ಞಾನದ ನಡುವಿನ ಕೊಂಡಿಯನ್ನು ಅತ್ಯಂತ ಸ್ಪಷ್ಟವಾಗಿ ಬಿಡಿಸಿಡುವ ಪ್ರಯತ್ನ ಮಾಡುತ್ತದೆ. ಹೌದು, ಇದು ವಿಜ್ಞಾನ ಮತ್ತು ಆಧ್ಯಾತ್ಮದ ಅದ್ಭುತ ಸಮಾಗಮ ಎನ್ನಬಹುದು. ಸರಿ, ಇದನ್ನ ಬಿಡಿಸಿ ನೋಡೋಣ. ನಮಗೆಲ್ಲರಿಗೂ ಜೀವಶಾಸ್ತ್ರದ ಪ್ರಾಥಮಿಕ ತರಗತಿಗಳಿಂದ ತಿಳಿದಿರುವಂತೆ ಪ್ರಸ್ತುತ ಮನುಷ್ಯನ ಜೀವಕೋಶದಲ್ಲಿರುವ ಆನುವಂಶಿಕ ದ್ರವ್ಯ ಅಂದ್ರೆ ಡಿಎನ್ಎ ಕೇವಲ 2 ಎಳೆಗಳ ಸುರುಳಿಯಾಕಾರದ ರಚನೆಯನ್ನು ಹೊಂದಿದೆ. ಇದನ್ನು ಇಂದಿನ ವಿಜ್ಞಾನವು ಸಾರ್ವತ್ರಿಕ ಸತ್ಯ ಅಂತ ಒಪ್ಕೊಂಡಿದೆ. ಆದರೆ ಗಾಯತ್ರಿ ಚೈತನ್ಯವು ಇಲ್ಲಿ ಒಂದು ಕ್ರಾಂತಿಕಾರಿ ಮತ್ತು ಅಷ್ಟೇ ವಿಸ್ಮಯಕಾರಿ ವಾದವನ್ನು ಮಂಡಿಸುತ್ತದೆ. ಗಾಯತ್ರಿ ಮಂತ್ರದ ನಿರಂತರ ಸಾಧನೆಯಿಂದ ಈ 2 ಎಳೆಗಳ ಡಿಎನ್ಎ ಬರೋಬ್ಬರಿ 12 ಎಳೆಗಳ ಡಿಎನ್ಎ ಆಗಿ ಮಾರ್ಪಡುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅದರಲ್ಲಿ ವಿವರಿಸಲಾಗಿದೆ. ಕೇಳುವುದಕ್ಕೆ ಇದು ಯಾವುದೋ ವೈಜ್ಞಾನಿಕ ಕಾಲ್ಪನಿಕ ಕಥೆಯಂತೆ ಅನ್ನಿಸಬಹುದು. ಖಂಡಿತ, ಮೊದಲ ಬಾರಿಗೆ ಕೇಳಿದಾಗ ಹಾಗೆ ಅನ್ಸುವುದು ಸಹಜ. ಆದರೆ ಈ ವಾದದ ಹಿಂದಿರುವ ವಿಶ್ಲೇಷಣೆಯನ್ನು ಗಮನಿಸುವುದು ಮುಖ್ಯ. ಇಲ್ಲಿ ಕುತೂಹಲಕಾರಿ ಅಂಶವೆಂದರೆ ಕೇವಲ ಮಂತ್ರಗಳ ಉಚ್ಚಾರಣೆಯಿಂದ ಹೊರಹೊಮ್ಮುವ ಶಬ್ದ ತರಂಗಗಳು ಭೌತಿಕ ದೇಹದ ಮೂಲ ಕಣಗಳ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲವು ಎಂಬ ಪ್ರಶ್ನೆ. ಭೌತಶಾಸ್ತ್ರದಲ್ಲಿ ನಾವು ಕಂಪನಗಳು ಮತ್ತು ಪ್ರತಿಧ್ವನಿಯ ಬಗ್ಗೆ ಓದಿದ್ದೇವೆ. ಶಬ್ದವು ಒಂದು ಶಕ್ತಿಯ ರೂಪ ತಾನೆ? ನಿಖರವಾಗಿ. ಮಂತ್ರದ ಉಚ್ಚಾರಣೆಯು ಕೇವಲ ಗಾಳಿಯಲ್ಲಿನ ಬದಲಾವಣೆಯಲ್ಲ, ಅದು ನಿರ್ದಿಷ್ಟ ಆವರ್ತನದ ಅಂದ್ರೆ ಫ್ರೀಕ್ವೆನ್ಸಿಯ ಸೃಷ್ಟಿ. ಸೋ ಅನಿತಾ ಅರವಿಂದ್ ಸರಫ್ ಅವರ ವಿಶ್ಲೇಷಣೆಯ ಪ್ರಕಾರ ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ಜಪಿಸಿದಾಗ ಆ ನಿರ್ದಿಷ್ಟ ಶಬ್ದ ತರಂಗಗಳು ನಮ್ಮ ದೇಹದ ಜೀವಕೋಶಗಳೊಂದಿಗೆ ಒಂದು ವಿಶಿಷ್ಟವಾದ ಪ್ರತಿಧ್ವನಿಯನ್ನು ಸೃಷ್ಟಿಸುತ್ತವೆ. ಅಂದ್ರೆ ಈ ಶಬ್ದ ತರಂಗಗಳು ನೇರವಾಗಿ ನಮ್ಮ ಭೌತಿಕ ರಚನೆಯನ್ನು ತಟ್ಟಿ ಎಚ್ಚರಿಸುತ್ತವೆ ಎಂಬುದು ಅವರ ವಾದ. ಹೌದು. ಇದನ್ನು ಇನ್ನಷ್ಟು ಸರಳವಾಗಿ ಅರ್ಥಮಾಡಿಕೊಳ್ಳಬೇಕೆಂದ್ರೆ ಒಂದು ಸೂಕ್ಷ್ಮವಾದ ಗಾಜಿನ ಲೋಟದ ಮುಂದೆ ನಿರ್ದಿಷ್ಟ ಕಂಪನಾಂಕದ ಶಬ್ದವನ್ನು ಮಾಡಿದಾಗ ಆ ಗಾಜು ಒಡೆಯುವ ಅಥವಾ ಕಂಪಿಸುವ ವಿದ್ಯಮಾನವನ್ನು ನಾವು ನೋಡಿದ್ದೇವೆ. ಅದೇ ತತ್ವವನ್ನು ಇಲ್ಲಿ ಜೀವಕೋಶಗಳಿಗೆ ಅನ್ವಯಿಸಲಾಗಿದೆ ಎಂದು ತೋರುತ್ತದೆ. ಹೌದು. ಗಾಯತ್ರಿ ಚೈತನ್ಯದ ಪ್ರಕಾರ ಈ ಕಂಪನಗಳು ನಮ್ಮ ಆನುವಂಶಿಕ ದ್ರವ್ಯವನ್ನು ಪ್ರೋತ್ಸಾಹಿಸಿ ಅದರಲ್ಲಿರುವ ಸುಪ್ತ ಸಾಮರ್ಥ್ಯಗಳನ್ನು ಜಾಗೃತಗೊಳಿಸುತ್ತವೆ. ಇದರ ಪರಿಣಾಮವಾಗಿಯೇ ಆ 12 ಎಳೆಗಳ ಡಿಎನ್ಎ ರಚನೆ ಸಾಧ್ಯವಾಗುತ್ತದೆ ಎನ್ನುವುದು ನಿಜಕ್ಕೂ ಆಳವಾದ ಚಿಂತನೆ. ಹೌದು. ಮತ್ತು ಗಾಯತ್ರಿ ಚೈತನ್ಯವು ಒದಗಿಸುವ ಇನ್ನೊಂದು ವಿಶೇಷ ಜ್ಞಾನದ ಬಗ್ಗೆ ನಾವು ಇಲ್ಲಿ ಗಮನಹರಿಸಲೇಬೇಕು. ಅದು ಯಾವುದು? ಈ 12 ಎಳೆಗಳ ಡಿಎನ್ಎ ಎಂಬುದು ಮನುಷ್ಯನಿಗೆ ಹೊಸದಾಗಿ ಸೇರ್ಪಡೆಯಾಗುತ್ತಿರುವ ಅಥವಾ ಹೊರಗಿನಿಂದ ಬರುತ್ತಿರುವ ಯಾವುದೋ ಅನ್ಯಗ್ರಹದ ವಸ್ತುವಲ್ಲ. ಅಂದ್ರೆ ಇದು ಮೊದಲೇ ನಮ್ಮಲ್ಲಿ ಇತ್ತು ಅಂತನಾ? ನಿಖರವಾಗಿ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಸತ್ಯಯುಗದ ಕಾಲಘಟ್ಟದಲ್ಲಿ ಮಾನವರು ಸ್ವಾಭಾವಿಕವಾಗಿಯೇ 12 ಎಳೆಗಳ ಡಿಎನ್ಎಯನ್ನು ಹೊಂದಿದ್ದರು. ಆ ಕಾಲದಲ್ಲಿ ಮಾನವನ ಪ್ರಜ್ಞೆ ಮತ್ತು ದೈಹಿಕ ಸಾಮರ್ಥ್ಯಗಳು ಅತ್ಯುನ್ನತ ಮಟ್ಟದಲ್ಲಿದ್ವು ಅಲ್ವಾ? ಹೌದು. ಆದರೆ
ಕಾಲಕ್ರಮೇಣ ಯುಗಗಳು ಬದಲಾದಂತೆ ತಾಮಸಿಕ ಗುಣಗಳು ಹೆಚ್ಚಾದಂತೆ ಮಾನವನ ಪ್ರಜ್ಞೆ ಕುಂಠಿತಗೊಂಡು ಆ 12 ಎಳೆಗಳಲ್ಲಿ 10 ಎಳೆಗಳು ನಿಷ್ಕ್ರಿಯವಾದವು. ಇದು ಬಹಳ ಕುತೂಹಲಕಾರಿಯಾದ ವಾದ. ಅಂದ್ರೆ ಆ ಹೆಚ್ಚುವರಿ 10 ಎಳೆಗಳು ಕಣ್ಮರೆಯಾಗಿಲ್ಲ, ಬದಲಾಗಿ ಅವು ನಮ್ಮೊಳಗೆ ಸುಪ್ತವಾಗಿ ಮಲಗಿವೆ ಅಥವಾ ಲಾಕ್ ಆಗಿವೆ ಅನ್ನಬಹುದು. ಸರಿಯಾಗಿ ಹೇಳಿದ್ದೀರಿ. ಗಾಯತ್ರಿ ಮಂತ್ರದ ಶಬ್ದ ತರಂಗಗಳು ಆ ಸುಪ್ತ ಎಳೆಗಳನ್ನು ಅನ್ಲಾಕ್ ಮಾಡುವ ಕೀಲಿಯಂತೆ ಕೆಲಸ ಮಾಡುತ್ತವೆ ಎಂಬುದು ಗಾಯತ್ರಿ ಚೈತನ್ಯದ ನಿಲುವು. ಹಾಗಾದ್ರೆ ಈಗ ನಡೆಯುತ್ತಿರುವ ಪ್ರಕ್ರಿಯೆಯು ಹೊಸದಾದದ್ದೇನಲ್ಲ, ಬದಲಾಗಿ ಮಾನವ ಕುಲವು ತನ್ನ ಪ್ರಾಚೀನ, ಅತ್ಯುನ್ನತ ಮತ್ತು ಮೂಲಸ್ಥಿತಿಗೆ ಮರಳುತ್ತಿರುವ ಮರುವಿಕಾಸದ ಪ್ರಕ್ರಿಯೆ ಇದಾಗಿದೆ ಎನ್ನಬಹುದು. ಸಂಪೂರ್ಣವಾಗಿ ಸರಿ. ಮಾನವ ಕುಲವು ತನ್ನ ಗತಕಾಲದ ಶ್ರೇಷ್ಠತೆಗೆ ಹಿಂದಿರುಗುವ ಪ್ರಕ್ರಿಯೆಯನ್ನು ಈ ಅಧ್ಯಯನವು ನಮ್ಮ ಮುಂದಿಡುತ್ತದೆ. ಇನ್ನು ಈ ಬದಲಾವಣೆಯ ಕಾಲಘಟ್ಟದ ವಿಚಾರಕ್ಕೆ ಬರುವುದಾದ್ರೆ, ಗಾಯತ್ರಿ ಚೈತನ್ಯದಲ್ಲಿ ಒಂದು ನಿರ್ದಿಷ್ಟವಾದ ಸಮಯದ ಉಲ್ಲೇಖವಿದೆ ಅಲ್ವಾ? ಹೌದು. ಕ್ರಿಸ್ತಶಕ 2000ನೇ ಇಸ್ವಿಯಿಂದಲೇ ಈ ಆಂತರಿಕ ಬದಲಾವಣೆ ಅಥವಾ ಬೆಳಕಿನ ಜೀವಿಯ ನಿರ್ಮಾಣ ಪ್ರಕ್ರಿಯೆ ಅಂತೇನು ಕರೀತೇವೆ. ಹೌದು, ಆ ಪ್ರಕ್ರಿಯೆ ಭೂಮಿಯ ಮೇಲೆ ಪ್ರಾರಂಭವಾಗಿದೆ ಎನ್ನುವುದು ಈ ಬರಹದ ಪ್ರಮುಖವಾದ. ಅಂದರೆ ಕೇವಲ ಭೌತಿಕವಾಗಿ ಮಾತ್ರವಲ್ಲದೆ ಜೀವಕೋಶದ ಅತ್ಯಂತ ಸೂಕ್ಷ್ಮ ಮಟ್ಟದಲ್ಲಿ ಮಾನವ ಕುಲವು ಬದಲಾಗುತ್ತಿದೆ ಎನ್ನುವ ಅಭಿಪ್ರಾಯವನ್ನು ಲೇಖಕರು ವ್ಯಕ್ತಪಡಿಸುತ್ತಾರೆ. 2000ನೇ ಇಸ್ವಿ ಎಂಬುದು ಆಧುನಿಕ ಜಗತ್ತಿನ ಪಾಲಿಗೆ ತಂತ್ರಜ್ಞಾನದ ದೃಷ್ಟಿಯಿಂದಲೂ ಒಂದು ದೊಡ್ಡ ಮೈಲಿಗಲ್ಲು. ನಿಜ. ಅದೇ ಸಮಯದಲ್ಲಿ ಜೀವಕೋಶದ ಮಟ್ಟದಲ್ಲಿ ಇಂತಹ ಒಂದು ಸೂಕ್ಷ್ಮ ಪಲ್ಲಟ ಪ್ರಾರಂಭವಾಗಿದೆ ಎಂಬ ವಾದವು ಆಶ್ಚರ್ಯವನ್ನು ಉಂಟುಮಾಡುತ್ತದೆ. ಸೌ ಅನಿತಾ ಅರವಿಂದ್ ಸರಫ್ ಅವರು ವಿಶ್ಲೇಷಿಸುವಂತೆ, ನಾವು ಈಗ ಒಂದು ಹೊಸ ತಳಿಯ ಅಭಿವೃದ್ಧಿಯ, ನವೀನ ಸೃಷ್ಟಿಯ ಅತ್ಯಂತ ಪ್ರಮುಖ ಹಂತದಲ್ಲಿದ್ದೇವೆ. ಅಂದ್ರೆ ಇದು ರಾತ್ರೋರಾತ್ರಿ ಆಗುವಂತಹ ಬದಲಾವಣೆಯಲ್ಲ, ಬದಲಾಗಿ ಭವಿಷ್ಯದ ದಶಕಗಳ ಕಾಲ ನಡೆಯುವಂತಹ ಒಂದು ನಿರಂತರ ಜೈವಿಕ ಹಾಗೂ ಆಧ್ಯಾತ್ಮಿಕ ಪ್ರಕ್ರಿಯೆ ಎಂದು ವಿವರಿಸಲಾಗಿದೆ. ಹೌದು, ಮತ್ತು ಇದೇ 2000ನೇ ಇಸವಿಯಲ್ಲಿ ನಡೆದ ಒಂದು ಅತ್ಯಂತ ಪ್ರಮುಖವಾದ ಕಾಕತಾಳೀಯ ಘಟನೆಯತ್ತ ಗಾಯತ್ರಿ ಚೈತನ್ಯವು ನಮ್ಮ ಗಮನವನ್ನು ಸೆಳೆಯುತ್ತದೆ. ಆ ಘಟನೆ ಯಾವುದು ಅಂತ ವಿವರಿಸಬಹುದಾ? ಖಂಡಿತ. ಆ ವರ್ಷದ ಪ್ರಾಮುಖ್ಯತೆ ಕೇವಲ ಆಂತರಿಕ ಬದಲಾವಣೆಗೆ ಮಾತ್ರ ಸೀಮಿತವಾಗಿಲ್ಲ. ಅದೇ ವರ್ಷ ಸದ್ಗುರುಗಳು ಗಾಯತ್ರಿ ತಪೋಭೂಮಿಯ ಭವ್ಯ ದೇಗುಲದಲ್ಲಿ ಪಂಚಮುಖಿ ಗಾಯತ್ರಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿದರು. ಇದು ಬಹಳ ದೊಡ್ಡ ವಿಚಾರ. ಈ ಒಂದು ಬಾಹ್ಯ ಆಧ್ಯಾತ್ಮಿಕ ಘಟನೆಗೂ ನಮ್ಮ ಜೀವಕೋಶಗಳಲ್ಲಿ ನಡೆಯುತ್ತಿದೆ ಎನ್ನಲಾದ ಆಂತರಿಕ ವಿಕಾಸಕ್ಕೂ ಒಂದು ಬಿಡಿಸಲಾಗದ ನಂಟಿದೆ ಎಂದು ಗಾಯತ್ರಿ ಚೈತನ್ಯದಲ್ಲಿ ವಿಶ್ಲೇಷಿಸಲಾಗಿದೆ. ಹೌದು, ಇದೊಂದು ರೋಚಕವಾದ ಹೋಲಿಕೆ. ಹೊರಗಡೆ ನಡೆದ ಒಂದು ಮೂರ್ತಿ ಸ್ಥಾಪನೆಯು ಮನುಷ್ಯನ ಒಳಗಿನ ಜೀವಕೋಶಗಳ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲದು ಎಂಬ ಪ್ರಶ್ನೆ ಯಾರಿಗಾದರೂ ಮೂಡುವುದು ಸಹಜ. ಇದನ್ನು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಬಾಹ್ಯ ಪ್ರಪಂಚದಲ್ಲಿ ನಡೆಯುವ ಇಂತಹ ಬೃಹತ್ ಆಧ್ಯಾತ್ಮಿಕ ಕಾರ್ಯಗಳಿಗೂ ಮಾನವನ ಆಂತರಿಕ ಜೀವಕೋಶಗಳಲ್ಲಿ ಆಗುವ ವಿಕಾಸಕ್ಕೂ ಇರುವ ಸೂಕ್ಷ್ಮವಾದ ಸಂಪರ್ಕವನ್ನು ಗಾಯತ್ರಿ ಚೈತನ್ಯವು ವಿವರಿಸುವ ಪರಿ ನಮಗೆ ಅರ್ಥವಾಗುತ್ತದೆ. ನಮ್ಮ ಪ್ರಾಚೀನ ತತ್ವಶಾಸ್ತ್ರದಲ್ಲಿ ಬ್ರಹ್ಮಾಂಡ ಮತ್ತು ಪಿಂಡಾಂಡದ ನಡುವಿನ ಸಂಬಂಧವನ್ನು ವಿವರಿಸಲಾಗಿದೆ ತಾನೆ. ನಿಖರವಾಗಿ. ಅಂದರೆ ಹೊರಗಿನ ಬೃಹತ್ ವಿಶ್ವದಲ್ಲಿ ನಡೆಯುವ ಪ್ರತಿಯೊಂದು ವಿದ್ಯಮಾನವೂ ಮನುಷ್ಯನ ಒಳಗಿನ ಸೂಕ್ಷ್ಮ ಪ್ರಪಂಚದಲ್ಲಿ ಪ್ರತಿಫಲಿಸುತ್ತದೆ. ಗಾಯತ್ರಿ ತಪೋಭೂಮಿಯಲ್ಲಿ ಪಂಚಮುಖಿ ಗಾಯತ್ರಿಯ ಸ್ಥಾಪನೆಯು ವಾತಾವರಣದಲ್ಲಿ ಒಂದು ನಿರ್ದಿಷ್ಟವಾದ ಅತ್ಯಂತ ಪ್ರಬಲವಾದ ಶಕ್ತಿಯ ಪ್ರವಾಹವನ್ನು ಬಿಡುಗಡೆ ಮಾಡಿದೆ ಎಂಬುದು ಸೌ ಅನಿತಾ ಅರವಿಂದ್ ಸರಫ್ ಅವರ ದೃಷ್ಟಿಕೋನ. ಹೌದು, ಈ ಶಕ್ತಿಯು ಮಾನವನ ಆಂತರಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವಲ್ಲಿ ವೇಗವರ್ಧಕವಾಗಿ, ಅಂದ್ರೆ ಕ್ಯಾಟಲಿಸ್ಟ್ ಆಗಿ ಕೆಲಸ ಮಾಡ್ತಿದೆ ಎಂದು ವಿಶ್ಲೇಷಿಸಲಾಗಿದೆ. ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತದೆ. ಇಷ್ಟೆಲ್ಲ ಬದಲಾವಣೆಗಳ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ, ಆದರೆ ಗಾಯತ್ರಿ ಮಂತ್ರವು ನಿಖರವಾಗಿ ವೈಜ್ಞಾನಿಕವಾಗಿ ಅಥವಾ ಜೈವಿಕವಾಗಿ ಹೇಗೆ ಈ ಕೆಲಸವನ್ನು ಮಾಡುತ್ತದೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮಂತ್ರ ಪಠಣೆಯು ನಮ್ಮ ಭೌತಿಕ ದೇಹದ ಮೇಲೆ ಹೇಗೆ ಬದಲಾವಣೆಯನ್ನು ತರುತ್ತದೆ? ಗಾಯತ್ರಿ ಚೈತನ್ಯವು ನೀಡುವ ವಿವರಣೆಯ ಪ್ರಕಾರ ಗಾಯತ್ರಿ ಮಂತ್ರವು ಕೇವಲ ಒಂದು ಶಬ್ದವಲ್ಲ, ಅದು ಡಿಎನ್ಎಯನ್ನು ಸಿದ್ಧಗೊಳಿಸುವ ಒಂದು ಪ್ರಬಲ ಅಸ್ತ್ರ. ಹೌದು, ಈ ಮಂತ್ರವನ್ನು ಉಚ್ಚರಿಸಿದಾಗ ಉತ್ಪತ್ತಿಯಾಗುವ ಕಂಪನಗಳು ನೇರವಾಗಿ ನಮ್ಮ ಮಿದುಳಿನಲ್ಲಿರುವ ಪೀನಿಯಲ್ ಗ್ರಂಥಿಯನ್ನು ತಲುಪುತ್ತವೆ ಮತ್ತು ಅಲ್ಲಿ ಪ್ರತಿಧ್ವನಿಸುತ್ತವೆ. ಪೀನಿಯಲ್ ಗ್ರಂಥಿಯ ಪಾತ್ರ ಇಲ್ಲಿ ಅತ್ಯಂತ ನಿರ್ಣಾಯಕವಾಗಿದೆ. ಆಧುನಿಕ ಜೀವಶಾಸ್ತ್ರದ ಪ್ರಕಾರ ಪೀನಿಯಲ್ ಗ್ರಂಥಿಯು ನಮ್ಮ ಮಿದುಳಿನ ಕೇಂದ್ರ ಭಾಗದಲ್ಲಿರುವ ಒಂದು ಸಣ್ಣ ಗ್ರಂಥಿ. ನಿಜ. ಇದು ಮುಖ್ಯವಾಗಿ ನಮ್ಮ ನಿದ್ರೆಯ ಚಕ್ರವನ್ನು ನಿಯಂತ್ರಿಸುವ ಮೆಲಟೋನಿನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಆದರೆ ಆಧ್ಯಾತ್ಮಿಕ ಮತ್ತು ಪ್ರಾಚೀನ ವಿಜ್ಞಾನದ ಪ್ರಕಾರ ಇದು ಕೇವಲ ಒಂದು ಗ್ರಂಥಿಯಲ್ಲ. ಖಂಡಿತ ಅಲ್ಲ. ಇದು ಮಾನವನ ಪ್ರಜ್ಞೆಯ ಕೇಂದ್ರ ಅಥವಾ ಮೂರನೇ ಕಣ್ಣಿನ ಸ್ಥಾನ ಅಂತ ಕರೆಯಲಾಗುತ್ತದೆ.
ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಗಾಯತ್ರಿ ಮಂತ್ರದ ನಿರ್ದಿಷ್ಟ ಶಬ್ದ ತರಂಗಗಳು ಈ ಪೀನಿಯಲ್ ಗ್ರಂಥಿಗೆ ಬಡಿದಾಗ ಅಲ್ಲಿ ಹೊಸ ಅಲೆಗಳು ಸೃಷ್ಟಿಯಾಗುತ್ತವೆ. ಅಂದ್ರೆ ಈ ಪೀನಿಯಲ್ ಗ್ರಂಥಿಯು ಆ ಶಬ್ದ ತರಂಗಗಳನ್ನು ಸ್ವೀಕರಿಸುವ ರಿಸೀವರ್ನಂತೆ ಮತ್ತು ಅದನ್ನು ದೇಹದಾದ್ಯಂತ ಪ್ರಸಾರ ಮಾಡುವ ಟ್ರಾನ್ಸ್ಮಿಟರ್ನಂತೆ ಕೆಲಸ ಮಾಡುತ್ತದೆ ಎಂದು ನಾವು ಊಹಿಸಬಹುದು. ಗಾಯತ್ರಿ ಚೈತನ್ಯವು ಮಂಡಿಸುವ ವಾದದ ಪ್ರಕಾರ ಈ ಅಲೆಗಳು ಒಂದು ಬಗೆಯ ವಿದ್ಯುತ್ಕಾಂತೀಯ ಸಂಕೇತಗಳಾಗಿ ರೂಪಾಂತರಗೊಳ್ಳುತ್ತವೆ. ಹೌದು, ಮತ್ತು ಆ ಸಂಕೇತಗಳು ದೇಹದ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಂದು ಜೀವಕೋಶವನ್ನು ಮತ್ತು ಅದರಲ್ಲಿರುವ ಡಿಎನ್ಎ ಎಳೆಗಳನ್ನು ತಲುಪುತ್ತವೆ. ಈ ನಿರಂತರ ಪ್ರಕ್ರಿಯೆಯು ಆ 10 ನಿಷ್ಕ್ರಿಯ ಡಿಎನ್ಎ ಎಳೆಗಳಿಗೆ ಜೀವ ತುಂಬುತ್ತದೆ ಎನ್ನುವುದು ಲೇಖಕರ ಅಭಿಪ್ರಾಯ. ನಿಖರವಾಗಿ ಹೇಳಿದ್ದೀರಿ. ಮತ್ತು ಸೌ ಅನಿತಾ ಅರವಿಂದ್-ಸರಫ್ ಅವರು ಈ ಪ್ರಕ್ರಿಯೆಯನ್ನು ಮತ್ತಷ್ಟು ಆಳವಾಗಿ ವಿಶ್ಲೇಷಿಸುತ್ತಾರೆ. ಅವರ ಪ್ರಕಾರ ಈ ಪ್ರಕ್ರಿಯೆ ಕೇವಲ ಸಕ್ರಿಯಗೊಳಿಸುವಿಕೆ ಮಾತ್ರವಲ್ಲ. ಇದೊಂದು ಸಂಪೂರ್ಣ ಶುದ್ಧೀಕರಣ ಪ್ರಕ್ರಿಯೆ ಕೂಡ ಹೌದು. ಮಂತ್ರದ ಮೂಲಕ ಹೊರಡುವ ಈ ಕಂಪನಗಳು ನಮ್ಮ ಡಿಎನ್ಎಯನ್ನು ಮಾತ್ರವಲ್ಲ, ನಮ್ಮ ದೇಹದಲ್ಲಿರುವ ಸೂಕ್ಷ್ಮ ಶಕ್ತಿ ಕೇಂದ್ರಗಳನ್ನು ಅಂದ್ರೆ ಚಕ್ರಗಳನ್ನು ಮತ್ತು ಪೀನಿಯಲ್ ಗ್ರಂಥಿಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುತ್ತವೆ. ಹೌದು. ಈ ಜೈವಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದಿಂದಾಗಿ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಮಾನವನ ಪ್ರಜ್ಞೆಯು ಒಂದು ಉನ್ನತ ಮಟ್ಟಕ್ಕೆ ಏರುತ್ತದೆ. ಪ್ರಜ್ಞೆಯ ವಿಕಾಸವಿಲ್ಲದೆ ದೈಹಿಕ ವಿಕಾಸ ಅಪೂರ್ಣ ಎಂಬುದನ್ನು ಇದು ಸೂಚಿಸುತ್ತದೆ. ಬರೀ ಭೌತಿಕವಾಗಿ 12 ಎಳೆಗಳ ಡಿಎನ್ಎ ರೂಪುಗೊಳ್ಳುವುದು ಮಾತ್ರವಲ್ಲ, ಅದಕ್ಕೆ ತಕ್ಕಂತೆ ಮನುಷ್ಯನ ಆಲೋಚನಾ ಲಹರಿ, ಜಗತ್ತನ್ನು ನೋಡುವ ದೃಷ್ಟಿಕೋನ ಎಲ್ಲವೂ ಬದಲಾಗಬೇಕಾಗುತ್ತದೆ. ಗಾಯತ್ರಿ ಚೈತನ್ಯವು ಈ 2 ಅಂಶಗಳ ಸಮತೋಲನವನ್ನು ಬಹಳ ಸುಂದರವಾಗಿ ವಿವರಿಸುತ್ತದೆ. ಈ ಶುದ್ಧೀಕರಣದ ಪರಿಣಾಮವಾಗಿ ಮಾನವಕುಲವು ಒಂದು ಹೊಸ ಘಟ್ಟವನ್ನು ತಲುಪುವ ಭರವಸೆಯನ್ನು ಈ ಬರಹವು ನೀಡುತ್ತದೆ. ಹೌದು, ಈ ಪ್ರಜ್ಞೆಯ ವಿಕಾಸದ ಅಂತಿಮ ಫಲಿತಾಂಶವೇನು ಎಂಬುದರ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ಬಹಳ ರೋಚಕವಾದ ವಿವರಣೆಯಿದೆ. ಈ ಬದಲಾವಣೆಯಿಂದಾಗಿ ಮಾನವಕುಲವು ನಿಧಾನವಾಗಿ ವಿಶ್ವದ ಮತ್ತು ನಿಸರ್ಗದ ಪ್ರಾಕೃತಿಕ ನಿಯಮಗಳಿಗೆ ಮರಳುತ್ತಿದೆ. ಪ್ರಸ್ತುತ ಯುಗದಲ್ಲಿ ನಾವು ಮಾಹಿತಿಗಾಗಿ, ಸಂವಹನಕ್ಕಾಗಿ ಕೇವಲ ಬಾಹ್ಯ ತಂತ್ರಜ್ಞಾನವನ್ನು ಅತಿಯಾಗಿ ಅವಲಂಬಿಸಿದ್ದೇವೆ. ನಮ್ಮ ಕೈಯಲ್ಲಿರುವ ಮೊಬೈಲ್ ಫೋನ್ ಅಥವಾ ಇಂಟರ್ನೆಟ್ ಇಲ್ಲದೆ ನಾವು ಒಂದು ದಿನವೂ ಜೀವಿಸಲಾರದ ಸ್ಥಿತಿಗೆ ತಲುಪಿದ್ದೇವೆ. ಆದರೆ ಡಿಎನ್ಎ ಮತ್ತು ಪೀನಿಯಲ್ ಗ್ರಂಥಿಯ ಈ ಉನ್ನತೀಕರಣದಿಂದಾಗಿ ಮನುಷ್ಯನು ಬಾಹ್ಯ ತಂತ್ರಜ್ಞಾನವನ್ನು ಮೀರಿದ ಅಗಾಧವಾದ ಆಂತರಿಕ ಶಕ್ತಿಯನ್ನು ಪಡೆಯುತ್ತಿದ್ದಾನೆ. ಗಾಯತ್ರಿ ಚೈತನ್ಯವು ಇದನ್ನು ಅಪರೋಕ್ಷ ಜ್ಞಾನ ಎಂದು ಕರೆಯುತ್ತದೆ. ಅಪರೋಕ್ಷ ಜ್ಞಾನ ಎನ್ನುವ ಪದವೇ ಬಹಳ ಗಹನವಾಗಿದೆ. ಅಂದರೆ ನೇರವಾದ ಅಥವಾ ಅಂತಃಪ್ರಜ್ಞೆಯ ಜ್ಞಾನ. ಹೌದು, ಯಾವುದೇ ಭೌತಿಕ ಉಪಕರಣದ ಸಹಾಯವಿಲ್ಲದೆ ಪಂಚೇಂದ್ರಿಯಗಳ ಮಿತಿಯನ್ನು ಮೀರಿ ನೇರವಾಗಿ ವಿಶ್ವದ ಪ್ರಜ್ಞೆಯಿಂದ ಮಾಹಿತಿಯನ್ನು ಪಡೆಯುವ ಅಗಾಧ ಸಾಮರ್ಥ್ಯ. ಇದು ಭವಿಷ್ಯದ ಮಾನವನ ಲಕ್ಷಣ ಎಂದು ಗಾಯತ್ರಿ ಚೈತನ್ಯವು ಉಲ್ಲೇಖಿಸಿದೆ. ಅಂದರೆ ನಾವು ಇಂಟರ್ನೆಟ್ ಮೂಲಕ ಸರ್ಚ್ ಇಂಜಿನ್ಗಳಲ್ಲಿ ಮಾಹಿತಿಯನ್ನು ಹುಡುಕುವ ಬದಲು ನಮ್ಮದೇ ಆದ ಆಂತರಿಕ ಮತ್ತು ಜೈವಿಕ ನೆಟ್ವರ್ಕ್ ಮೂಲಕ ಇಡೀ ಬ್ರಹ್ಮಾಂಡದ ಸಾರ್ವತ್ರಿಕ ಜ್ಞಾನವನ್ನು ಅರಿಯುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಿದ್ದೇವೆ ಎಂಬುದು ಈ ವಾದದ ತಿರುಳು. ಸೊ ಅನಿತಾ, ಅರವಿಂದ್ ಸರಫ್ ಅವರ ಒಳನೋಟಗಳು ಈ ಅಪರೋಕ್ಷ ಜ್ಞಾನದ ಮಹತ್ವವನ್ನು ಇಂದಿನ ಯಂತ್ರ ಆಧಾರಿತ ಜಗತ್ತಿಗೆ ಅತ್ಯಂತ ಪ್ರಸ್ತುತವಾಗಿ ವಿವರಿಸುತ್ತವೆ. ಬಾಹ್ಯ ತಂತ್ರಜ್ಞಾನವು ನಮಗೆ ತಾತ್ಕಾಲಿಕ ಸೌಕರ್ಯವನ್ನು ನೀಡಬಹುದು, ಆದರೆ ಅಪರೋಕ್ಷ ಜ್ಞಾನವು ನಮಗೆ ಸತ್ಯದ ದರ್ಶನ ಮಾಡಿಸುತ್ತದೆ. ಪ್ರಕೃತಿಯೊಂದಿಗೆ ಸಂಪೂರ್ಣವಾಗಿ ಬೆರೆತು ಜೀವಿಸುವ ಕಲೆಯದು. ಒಟ್ಟಾರೆಯಾಗಿ ಹೇಳುವುದಾದರೆ ಗಾಯತ್ರಿ ಚೈತನ್ಯದ ದೃಷ್ಟಿಕೋನದಲ್ಲಿ ಗಾಯತ್ರಿ ಮಂತ್ರವು ಕೇವಲ ಹಳೆ ಸಂಪ್ರದಾಯವಲ್ಲ, ಅದು ಒಂದು ನವಸೃಷ್ಟಿಗೆ ನಾಂದಿಯಾಗಿದೆ. ಮನುಷ್ಯನು ತನ್ನನ್ನು ತಾನು ಕೇವಲ ರಕ್ತ ಮಾಂಸಗಳ ಮುದ್ದೆ ಎಂದು ಭಾವಿಸುವುದನ್ನು ಬಿಟ್ಟು ಒಂದು ಅಗಾಧವಾದ ಶಕ್ತಿಯ ಆಗರೆ ಎಂದು ಅರಿಯುವ ಕಾಲ ಸನ್ನಿಹಿತವಾಗಿದೆ ಎಂಬುದು ಈ ಅಧ್ಯಯನದ ಸಾರಾಂಶ. ಒಟ್ಟಾರೆಯಾಗಿ ಈ ಸಂಪೂರ್ಣ ಚರ್ಚೆಯನ್ನು ಕ್ರೋಢೀಕರಿಸುವುದಾದರೆ ಗಾಯತ್ರಿ ಚೈತನ್ಯದಲ್ಲಿರುವ ಮಾಹಿತಿ ಹಾಗೂ ಸೌ ಅನಿತಾ ಅರವಿಂದ್ ಸರಫ್ ಅವರ ವಿಶ್ಲೇಷಣೆಯು ನಮಗೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಖಂಡಿತ. ಗಾಯತ್ರಿ ಮಂತ್ರವನ್ನು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ನೋಡದೆ ಮಾನವನ ಭೌತಿಕ ಮತ್ತು ಪ್ರಜ್ಞಾವಸ್ಥೆಯ ವಿಕಾಸಕ್ಕೆ ಕಾರಣವಾಗುವ ಒಂದು ಪ್ರಬಲವಾದ ಡಿಎನ್ಎ ಅಪ್ಗ್ರೇಡ್ ಪ್ರಕ್ರಿಯೆಯಾಗಿ ಇಲ್ಲಿ ಬಿಂಬಿಸಲಾಗಿದೆ. ಸತ್ಯಯುಗದ 12 ಎಳೆಗಳ ಡಿಎನ್ಎ ಮಟ್ಟಕ್ಕೆ ಮಾನವಕುಲವು ಮರಳಿ ಪ್ರಯಾಣ ಬೆಳೆಸುತ್ತಿರುವ ಚಿಂತನೆಯು ಅತ್ಯಂತ ವಿನೂತನವಾಗಿದೆ ಮತ್ತು ನಮ್ಮ ಪ್ರಾಚೀನ ಜ್ಞಾನದ ಬಗ್ಗೆ ಒಂದು ಹೊಸ ಕುತೂಹಲವನ್ನು ಹುಟ್ಟುಹಾಕುತ್ತದೆ. ಈ ಮಾಹಿತಿಯು ಇಂದಿನ ಜಗತ್ತಿಗೆ ಅನ್ವಯವಾಗುವ ಬಗೆಯೂ ಅಷ್ಟೇ ಮಹತ್ವದ್ದಾಗಿದೆ. ಇಂದಿನ ದಿನಗಳಲ್ಲಿ ನಾವು ಮಾಹಿತಿಯ ಅತಿರೇಕದಲ್ಲಿ ಸಿಲುಕಿದ್ದೇವೆ.
ಪ್ರತಿದಿನ ಕೇವಲ ಹೊರಗಿನ ತಂತ್ರಜ್ಞಾನದ ಬಗ್ಗೆ, ಹೊಸ ಉಪಕರಣಗಳ ಬಗ್ಗೆ, ಕೃತಕ ಬುದ್ಧಿಮತ್ತೆಯ ಬಗ್ಗೆ ಮಾತ್ರ ನಾವು ಗಮನ ಹರಿಸುತ್ತಿದ್ದೇವೆ. ನಾವೆಲ್ಲ ಹೊರಮುಖಿಗಳಾಗಿದ್ದೇವಲ್ವಾ? ಹೌದು. ಆದರೆ ಗಾಯತ್ರಿ ಚೈತನ್ಯವು ನಮ್ಮ ಗಮನವನ್ನು ಸಂಪೂರ್ಣವಾಗಿ ನಮ್ಮ ಒಳಗೆ ಸೆಳೆಯುತ್ತದೆ. ನಮ್ಮ ದೇಹದೊಳಗೆ ನಡೆಯುತ್ತಿರುವ ನಿರ್ದಿಷ್ಟ ಶಬ್ದ ತರಂಗಗಳಿಂದ ಪ್ರಭಾವಿತವಾಗಬಲ್ಲ ಇಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಶಕ್ತಿಶಾಲಿ ಜೈವಿಕ ಬದಲಾವಣೆಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳುವುದು ನಮಗೆಲ್ಲರಿಗೂ ನಮ್ಮ ಅಸ್ತಿತ್ವದ ಬಗ್ಗೆ ಒಂದು ಹೊಸ ಗೌರವವನ್ನು ಮೂಡಿಸುತ್ತದೆ. ಇದು ಮನುಷ್ಯನ ನಿಜವಾದ ಸಬಲೀಕರಣದ ದೃಷ್ಟಿಕೋನ ಎನ್ನಬಹುದು. ಈ ಅಧ್ಯಯನವು ನಮ್ಮನ್ನು ಎಂತಹ ವಿಸ್ಮಯಕಾರಿ ಆಲೋಚನೆಗೆ ಕೊಂಡೊಯ್ಯುತ್ತದೆ ಎಂದರೆ, ಮಾನವನ ದೇಹವೇ ಈ ಬ್ರಹ್ಮಾಂಡದ ಅತ್ಯಂತ ಉನ್ನತ ಮಟ್ಟದ ತಂತ್ರಜ್ಞಾನ ಎಂದು ಗಾಯತ್ರಿ ಚೈತನ್ಯವು ವಾದಿಸುವಂತಿದೆ. ನಿಜ. ಇದೇ ನಿಟ್ಟಿನಲ್ಲಿ ಕೇಳುಗರಿಗೆ ಆಳವಾದ ಚಿಂತನೆಗಾಗಿ ಒಂದು ವಿಚಾರವನ್ನು ಬಿಟ್ಟು ಹೋಗುವುದು ಸೂಕ್ತವೆನಿಸುತ್ತದೆ. ಖಂಡಿತ. ಪ್ರಾಚೀನ ಮಂತ್ರಗಳ ನಿರ್ದಿಷ್ಟ ಶಬ್ದ ತರಂಗಗಳು ಮಾನವನ ಡಿಎನ್ಎಯನ್ನು ಅಣುಮಟ್ಟದಲ್ಲಿ, ಜೀವಕೋಶದ ಮಟ್ಟದಲ್ಲಿ ಬದಲಾಯಿಸುವ ಅಗಾಧವಾದ ಸಾಮರ್ಥ್ಯವನ್ನು ಹೊಂದಿರಬಹುದಾದರೆ, ಮಾನವನ ವಂಶವಾಹಿನಿಯಲ್ಲಿ ಇನ್ನೂ ಎಂತಹ ಅದ್ಭುತ ಶಕ್ತಿಗಳು ಸುಪ್ತವಾಗಿ ಮಲಗಿರಬಹುದು? ಹೌದು. ಮತ್ತು ಭವಿಷ್ಯದಲ್ಲಿ ನಮ್ಮ ವಿಜ್ಞಾನವು ಇನ್ನಷ್ಟು ವಿಕಾಸಗೊಂಡಂತೆ ಇಂತಹ ಇನ್ನಷ್ಟು ಪ್ರಾಚೀನ ರಹಸ್ಯಗಳನ್ನು ಭೇದಿಸಬಹುದು. ಆಧ್ಯಾತ್ಮ ಮತ್ತು ವಿಜ್ಞಾನವು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಬೆಸೆದುಕೊಳ್ಳುವ ಆ ಭವಿಷ್ಯದ ದಿನಗಳು ಸಂಪೂರ್ಣ ಮಾನವಕುಲದ ಪಾಲಿಗೆ ಇನ್ನೆಷ್ಟು ಅದ್ಭುತಗಳನ್ನು ಅನಾವರಣಗೊಳಿಸಲಿವೆಯೋ ಎಂಬುದು ನಿಜಕ್ಕೂ ರೋಮಾಂಚನಕಾರಿ ಚಿಂತನೆಯಾಗಿದೆ.